ಬಾಗಲಕೋಟೆ ಕಲ್ಲು ತೂರಾಟದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಯಾವುದೇ ಮಾಹಿತಿನೇ ಇಲ್ಲವಂತೆ. ಈ ರೀತಿಯಾಗಿ ಹೇಳಿದ್ದಾರೆ ಅವರು. ಬಾಗಲಕೋಟೆ ಕಲ್ಲು ತೂರಾಟದ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ರಾತ್ರಿ ಅಷ್ಟೇ ಅಸ್ಸಾಂನಿಂದ ಬಂದಿದ್ದೀನಿ, ರಾತ್ರಿಯೆಲ್ಲ ಸಭೆ ಮಾಡಿ ಸುಸ್ತಾಗಿದ್ದೀನಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕಳೆದ 2 ದಿನಗಳಿಂದ ಯಾವ ಮಟ್ಟಕ್ಕೆ ಬಾಗಲಕೋಟೆಯಲ್ಲಿ ಬೆಂಕಿ ಹತ್ಕೊಂಡಿದೆ ಅನ್ನುವಂಥದ್ದು ಗೊತ್ತಿರುವ ವಿಚಾರ. ಆದ್ರೆ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಮಾಹಿತಿ ಇಲ್ವಂತೆ. ಈ ರೀತಿಯಾಗಿ ಹೇಳಿದ್ದಾರೆ ಅವರು. ಬಾಗಲಕೋಟೆ ಕಲ್ಲು ತೂರಾಟದ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ, ನಿನ್ನೆ ರಾತ್ರಿ ಅಷ್ಟೇ ಅಸ್ಸಾಂನಿಂದ ಬಂದಿದ್ದೀನಿ, ರಾತ್ರಿ ಎಲ್ಲ ಸಭೆ ಮಾಡಿ ಸುಸ್ತಾಗಿದ್ದೀನಿ ಅಂತ ಹೇಳಿದ್ದಾರೆ ಡಿಕೆ. ಮೊನ್ನೆ ಅಷ್ಟೇ ಅವರು ಡೆಲ್ಲಿಗೆ ಹೋಗಿದ್ರು. ಅದರಲ್ಲೂ ಕೂಡ ಅಸ್ಸಾಂ ಚುನಾವಣೆ ಬರ್ತಾ ಇದೆ. ಈ ಒಂದು ಚುನಾವಣೆಯ ಉಸ್ತುವಾರಿ ಹಾಗೂ ಜವಾಬ್ದಾರಿ ಕೊಟ್ಟಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಹಾಗಾಗಿ ಅಲ್ಲಿ ಹೋಗಿದ್ರು. ಇನ್ನು ಈಗಷ್ಟೇ ಬಂದಿದ್ದೀನಿ ಅಸ್ಸಾಂನಿಂದ, ರಾತ್ರಿ ಎಲ್ಲ ಸಭೆ ಮಾಡಿದ್ದೀನಿ, ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಾತ್ರಿ ಎಲ್ಲ ಸಭೆ ಮಾಡಿ ಸುಸ್ತಾಗಿದ್ದೀನಿ, ಸದ್ಯ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ದೊಡ್ಡ ಮಟ್ಟದಲ್ಲಿ ಗಲಾಟೆ ನಡೀತಾ ಇದೆ. ಈಗಲೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಅಲ್ಲಿದೆ. ಪೊಲೀಸರು ಸಿಕ್ಕಾಪಟ್ಟೆ ಹೈ ಅಲರ್ಟ್ ಆಗಿದ್ದಾರೆ. ಕಲ್ಲು ತೂರಾಟ ಆಗಬಾರ್ದು ಅಥವಾ ಮತ್ತೊಂದು ಗಲಾಟೆ ಕಿರಿಕಿರಿ ಏನು ಆಗಬಾರ್ದು ಅಂತ ಹೇಳಿ. ಆದ್ರೆ ಇಷ್ಟೆಲ್ಲ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾಹಿತಿ ಇರುವಂತೆ. ಲೇಟ್ ಆಯಿತು, ಸ್ಟ್ರೈನ್ ಆಗಿದೆ, ರಾತ್ರಿಯೆಲ್ಲ ಮೀಟಿಂಗ್ ನಡೀತು. ನೋಡ್ತೀನಿ, ನನಗೇನು ಮಾಹಿತಿ ಇಲ್ಲ, ನನಗೇನು ಮಾಹಿತಿ ಇಲ್ಲ. ನಾನು ಇನ್ನೇ ರಾತ್ರಿ ತಾನೇ ಅಸ್ಸಾಂನಿಂದ ಬಂದಿದ್ದೀನಿ. ಲೇಟ್ ಆಯಿತು, ಸ್ಟ್ರೈನ್ ಆಗಿದೆ, ರಾತ್ರಿಯೆಲ್ಲ ಮೀಟಿಂಗ್ ನಡೀತು. ನೋಡ್ತೀನಿ, ನನಗೇನು ಮಾಹಿತಿ ಇಲ್ಲ. ಈ ಸಲ ರಾತ್ರಿ ಎಲ್ಲ ಸಭೆ ಮಾಡಿದ್ದೀನಿ, ಸುಸ್ತಾಗಿದೆ, ಅಸ್ಸಾಂನಿಂದ ಈಗಷ್ಟೇ ಬಂದಿದ್ದೀನಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಅದರಲ್ಲೂ ಕೂಡ ಬಾಗಲಕೋಟೆಯಲ್ಲಿ ಏನು ಕಲ್ಲು ತೂರಾಟ ಆಯಿತು ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಬಹುಶಃ ಇವಾಗಾದ್ರೂ ಮಾಹಿತಿಯನ್ನ ಪಡಿತಾರೋ ಏನೋ ಗೊತ್ತಿಲ್ಲ. ಅದರಲ್ಲೂ ಕೂಡ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವರು. ಹಾಗಾಗಿ ಬಹುಶಃ ಈಗಾದ್ರೂ ಮಾಹಿತಿಯನ್ನ ಪಡೆದು ಇದ್ರ ಬಗ್ಗೆ ಏನು ಉತ್ತರ ಕೊಡ್ತಾರೆ ಕಾದು ನೋಡ್ಬೇಕಾಗತ್ತೆ.